ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರದ ಗುಂಡೂರಾವ್ ಬಡಾವಣೆಯ ಗಣಪತಿ ಜಾತ್ರೋತ್ಸವದ ಮಳಿಗೆಗಳಲ್ಲಿ ಕೊಡಗು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಆರೋಗ್ಯ ಮಾಹಿತಿ ವಸ್ತು ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಕ್ಯಾರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದಲ್ಲಿ ದುಡ್ಡಶೆಟ್ಟಿ ಲಕ್ಷ್ಮಮ್ಮ ವಂಶಸ್ಥರಿಂದ ರಾತ್ರಿ ಹವನ ವಿಶೇಷ ಪೂಜೆ ನಡೆಯಿತು. ಕುಶಾಲನಗರ ಪಟ್ಟಣದ ಅನುಗ್ರಹ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರೋಟರಾಕ್ಟ್ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಕುಶಾಲನಗರ ಪಟ್ಟಣದ ಅನುಗ್ರಹ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರೋಟರಾಕ್ಟ್ ಪದಗ್ರಹಣ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕುಶಾಲನಗರ ಪಟ್ಟಣದ ಅನುಗ್ರಹ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರೋಟರಾಕ್ಟ್ ಪದಗ್ರಹಣ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಕುಶಾಲನಗರ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಹರೀಶ್ ಸಿಬಿ, ಅನುಗ್ರಹ ವಿದ್ಯಾಸಂಸ್ಥೆ ಅಧ್ಯಕ್ಷರಾದ ಎಸ್ಕೆ ಸತೀಶ್, ಸಹಾಯಕ ಗವರ್ನರ್ಗಳಾದ ಹರಿ ಎ ಶೆಟ್ಟಿ, ಮಹೇಶ್, ರೋಟರಿಯನ್ಗಳಾದ ನವೀನ್, ಉಲ್ಲಾಸ್ ಕೃಷ್ಣ, ಅನುಗ್ರಹ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿ ದರ್ಶನ್, ರೋಟರಾಕ್ಟ್ ಸಂಸ್ಥೆಯ ಅಧ್ಯಕ್ಷರಾದ ಫಮೀದಾ ಎಎಂ, ಕಾರ್ಯದರ್ಶಿಯಾಗಿ ಖಜಾಂಚಿಯಾಗಿ ಆದಿತ್ಯ ಹಾಗೂ ನಿರ್ದೇಶಕರುಗಳಾಗಿ ಭುವನ್, ಶಶಾಂಕ್, ಇಂಚನ, ಮಹೇಶ್, ಅಂಜು, ರೀದಾ, ಫಾತಿಮಾ, ಫಮೀದಾ, ತೀರ್ಥ, ಕಾವೇರಪ್ಪ, ಮಮತಾ, ಶಶಾಂಕ್, ವಿನಯ್ ಮುಂತಾದ ವಿದ್ಯಾರ್ಥಿಗಳು ನಿರ್ದೇಶಕರುಗಳಾಗಿ ಆಯ್ಕೆಗೊಂಡರು. ಕಾರ್ಯಕ್ರಮವನ್ನು ಇಂಚನ ಯಶಸ್ವಿಯಾಗಿ ನಿರೂಪಿಸಿದರು. ಪ್ರಾಂಶುಪಾಲರಾದ ಶ್ರೀ ಲಿಂಗಮೂರ್ತಿ ಎಚ್ಬಿ ಅವರು ಸರ್ವರನ್ನ ಸ್ವಾಗತಿಸಿದರು. ಸಿಬಿ ಹರೀಶ್ ಅವರು ಪದಗ್ರಹಣ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಡಾಕ್ಟರ್ ಹರೀಶ್ ಎ ಶೆಟ್ಟಿರವರು ಪ್ರಾಥಮಿಕವಾಗಿ ನುಡಿಗಳನ್ನಾಡಿದರು. ಸಂಸ್ಥೆಯ ಅಧ್ಯಕ್ಷರಾದ ಎಸ್ಕೆ ಸತೀಶ್ ಅವರು ವಿದ್ಯಾರ್ಥಿಗಳನ್ನ ಕುರಿತು ಹಾಗೂ ರೋಟರಿ ಸಂಸ್ಥೆಯ ಧ್ಯೇಯೋದ್ದೇಶಗಳನ್ನು ವಿವರಿಸಿದರು. ಫಮೀದರವರು ವಂದನಾರ್ಪಣೆಯನ್ನು ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಸಹಾಯಕ ಪ್ರಾಂಶುಪಾಲರು ಹಾಗೂ ಸಂಚಾಲಕರಾದ ಶ್ರೀಮತಿ ಹರ್ಷಿತರವರು ಹಾಗೂ ಶ್ರೀಮತಿ ಶ್ವೇತರವರು ಉಪಸ್ಥಿತರಿದ್ದರು. ವರ್ಷಗಳಿಂದ ರೋಟರಿಯಾಗಿ ಮತ್ತೆ ಅದರ ಒಂದು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ನಮ್ಮ ಶೈಕ್ಷಣಿಕ ಸಂಸ್ಥೆಯ ಅಧ್ಯಕ್ಷರೂ ಆದಂತಹ ಶ್ರೀಯುತ ಸತೀಶ್ ಸರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಪೂರ್ವಕವಾದ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮಹೇಶ್ ರೋಟೇರಿಯನ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾದಂತಹ ಸ್ವಾಗತ. ಹಾಗೆಯೇ ಆಪ್ಟೆಕ್ ಮಾಲೀಕರಾದ ನಾವು ಗೋಲ್ಡನ್ ಜೂಬ್ಲಿ ಆಚರಿಸ್ತೇವೆ. ಅದರಲ್ಲಿ ಅದರ ಪ್ರಾರಂಭದಿಂದಲೂ ಇರುವಂತಹ ಒಬ್ಬ ಹಿರಿಯ ರೋಟೇರಿಯನ್ ಅಂತ ಹೇಳಿದ್ರೆ ನಿಮ್ಮ ಬಹುಶಃ ಇವತ್ತು ಒಂದು ಈ ಕಾರ್ಯಕ್ರಮ ನೆರವೇರಲಿಕ್ಕೆ ತುಂಬಾ ಮುಖ್ಯವಾಗಿ ವಹಿಸಿ ಅದನ್ನು ಮಾಡಿ ತೋರಿಸ್ಬೇಕಂತ ಹೇಳಿ ಅದರ ಅವರು ಮುಖಂಡತ್ವದ ಲೀಡರ್ಶಿಪ್ ಸೆಕೆಂಡ್ ನಮ್ಮ ಎಸ್ ಕೆ ಸತೀಶ್ ಅವರು ನಮಗೆ ಅಭಿನಂದನೆಗಳು. ನಾನು ಈಗಾಗಲೇ ತಿಳಿಸಿದಾಗ ಒಂದು ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹಾನಿ, ಕುಶಾಲನಗರ. ಕುಶಾಲನಗರದ ಗುಂಡೂರಾವ್ ಬಡಾವಣೆಯ ಗಣಪತಿ ಜಾತ್ರೋತ್ಸವದ ಮಳಿಗೆಗಳ ಬಳಿ ಕೊಡಗು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಆರೋಗ್ಯ ಮಾಹಿತಿ ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಲಾಯಿತು. ಕುಶಾಲನಗರ ಪಟ್ಟಣದ ಗುಂಡೂರಾವ್ ಬಡಾವಣೆಯ ಗಣಪತಿ ಜಾತ್ರೋತ್ಸವ ಮಳಿಗೆಗಳ ಬಳಿ ಕೊಡಗು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಸಾರ್ವಜನಿಕರಿಗೆ ಮಾಹಿತಿ ಹಾಗೂ ಅನುಕೂಲಕ್ಕಾಗಿ ಆರೋಗ್ಯ ಮಾಹಿತಿ ಹಾಗೂ ವಸ್ತು ಪ್ರದರ್ಶನ ಘಟಕವನ್ನ ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಮಧುಸೂದನ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕುಶಾಲನಗರ ಜಾತ್ರೋತ್ಸವಕ್ಕೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸುವುದರಿಂದ ಜನರಲ್ಲಿಗೆ ಆರೋಗ್ಯ ಮಾಹಿತಿ ಕೊಂಡೊಯ್ಯುವ ಉದ್ದೇಶದಿಂದ ಇಲಾಖೆಯಿಂದ ಮಾಹಿತಿ ಕೇಂದ್ರ ತೆರೆಯಲಾಗಿದೆ. ಇದರ ಉಪಯೋಗವನ್ನ ಸಾರ್ವಜನಿಕರು ಪಡೆದುಕೊಳ್ಳಬೇಕೆಂದು ಕರೆಕೊಟ್ಟರು. ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಇಂದುಧರ್ ಮಾತನಾಡಿ, ಜನಸಾಮಾನ್ಯರಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಿಪಿ ಹಾಗೂ ಶುಗರ್ ಅವರ ಅರಿವಿಗೆ ಬಾರದಂತೆ ಜೀವಕ್ಕೆ ಹಾನಿ ಮಾಡುತ್ತಿದೆ. ಹಾಗಾಗಿ ಪ್ರತಿಯೊಬ್ಬರು ಕಾಲಕಾಲಕ್ಕೆ ಬಿಪಿ ಹಾಗೂ ಶುಗರ್ ಪರೀಕ್ಷಿಸಿಕೊಳ್ಳಬೇಕು. ಅಗತ್ಯವಿದ್ದಲ್ಲಿ ಸೂಕ್ತ ಚಿಕಿತ್ಸೆ ಪಡೆದು ಉತ್ತಮ ಆರೋಗ್ಯ ಹೊಂದಲು ಸಹಕಾರಿಯಾಗುತ್ತದೆ ಎಂದರು. ಕೂಡಿಗೆಯ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ದೀಪಿಕಾ ಮೂರ್ತಿ ಇದ್ದರು. ಜಿಲ್ಲಾ ಆರೋಗ್ಯ ಇಲಾಖೆಯ ಶಿಕ್ಷಣಾಧಿಕಾರಿ ಎಚ್ಕೆ ಶಾಂತಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಮುದಾಯ ಆರೋಗ್ಯ ಕೇಂದ್ರದ ಅಧಿಕಾರಿಗಳು ಹಾಗೂ ಆಶಾ ಕಾರ್ಯಕರ್ತರು ಇದ್ದರು. ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದೀವಿ. ಇದರಲ್ಲಿ ಸುಮಾರು ಎಲ್ಲ ನಮ್ಮ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳು ಏನಿದೆ ಅದರ ಬಗ್ಗೆ ವಿವರವಾಗಿ ನಮ್ಮ ಆಶಾ ಕಾರ್ಯಕರ್ತೆಯರು, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳು, ನಮ್ಮ RBSK ತಂಡದ ವೈದ್ಯಾಧಿಕಾರಿಗಳು ಎಲ್ಲ ಸಾರ್ವಜನಿಕರಿಗೆ ಅವೇರ್ನೆಸ್ ಅಂದರೆ ಇದ್ರ ಬಗ್ಗೆ ತಿಳುವಳಿಕೆಗಳು, ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳ ಬಗ್ಗೆ ತಿಳುವಳಿಕೆಯನ್ನು 7 ದಿನಗಳ ಕಾಲ 7ನೇ ತಾರೀಕುವರೆಗೆ ನೀಡಲಿದ್ದಾರೆ. ಸಾರ್ವಜನಿಕರು ಮುಖ್ಯವಾಗಿ ನಮ್ಮ ಆರೋಗ್ಯ ಇಲಾಖೆಯಿಂದ ಏನೇನು ಕಾರ್ಯಕ್ರಮಗಳಿವೆ ಅದನ್ನು ಸದುಪಯೋಗಪಡಿಸ್ಕೋಬೇಕು. ಮತ್ತು ಆರೋಗ್ಯ ಶಿಕ್ಷಣ ಭಾಳ ಮುಖ್ಯ ಇರುತ್ತೆ. ಯಾಕೆಂದರೆ ಆ ರೋಗ ಬರೋದನ್ನು ತಡೆಗಟ್ಟೋಕ್ಕೂ ಮುಂಚೆನೇ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ವಿವಿಧ ಕಾರ್ಯಕ್ರಮಗಳು ಇದ್ದಾವೆ. ಅದನ್ನೆಲ್ಲ ಸದುಪಯೋಗಪಡಿಸ್ಕೊಳ್ಬೇಕು ಅಂತ ಸಾರ್ವಜನಿಕರಲ್ಲಿ
ಆರೋಗ್ಯ ಇಲಾಖೆ ಪರವಾಗಿ ಮನವಿ ಮಾಡ್ಕೊಳ್ತೇವೆ. ಧನ್ಯವಾದ. ಗಣಪತಿ ಜಾತ್ರಾ ಮಹೋತ್ಸವದ ನಮ್ಮ ಆರೋಗ್ಯ ಇಲಾಖೆಯ ಸ್ಟಾಲಿನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಇವತ್ತು ನೆರೆದಿದ್ದೀವಿ. ಈ ಕಾರ್ಯಕ್ರಮದ ಈ ಒಂದು ಸ್ಟಾಲ್ನಲ್ಲಿ ನಾವು ಬರುವಂಥ ಸಾರ್ವಜನಿಕರಿಗೆ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅದರ ಕಾರ್ಯಕ್ರಮಗಳ ಬಗ್ಗೆ ಅರಿವು ಮೂಡಿಸುವಂಥದ್ದು ಮತ್ತು ಅವರ ಆರೋಗ್ಯವನ್ನು ಹೇಗೆ ನಾವು ಕಾಪಾಡಿಕೊಳ್ಬೇಕು, ಮುನ್ನೆಚ್ಚರಿಕೆ ಕ್ರಮಗಳನ್ನ ಹೇಗೆ ತಗೊಳ್ಬೇಕು, ಪೌಷ್ಟಿಕ ಆಹಾರಗಳಿರ್ಬೋದು, ಸ್ವಚ್ಛತೆ ಬಗ್ಗೆ ಇರ್ಬೋದು, ಮತ್ತು ಕೆಲವೊಂದು ಕಾರ್ಯಗಳನ್ನು ಬರೋ ಮುಂಚೆನೇ ಹೇಗೆ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೋಬೇಕು ಅನ್ನೋದನ್ನು ಈ ಒಂದು ಸ್ಟಾಲ್ನಲ್ಲಿ ನಾವು ಜನರಿಗೆ ನೀಡುವಂತಹ ಒಂದು ವ್ಯವಸ್ಥೆ ಇದೆ. ಅದೇ ರೀತಿ ಬರುವಂಥವರಿಗೆ ಏನು BP ಮತ್ತು ಶುಗರ್ ಕಾಯಿಲೆಗಳೇನಿದೆ ಅದನ್ನು ಮುಂಚಿತವಾಗಿ ಪತ್ತೆ ಹಚ್ಚೋದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನು ಸಮೇತ ಮಾಡಿಕೊಂಡಿದ್ದೇವೆ. ಜೊತೆಗೆ ಪ್ರಥಮ ಚಿಕಿತ್ಸೆ ಸಮೇತ ಇರುತ್ತೆ. ಸೊ ಈ ಜಾತ್ರಾ ಮಹೋತ್ಸವದಲ್ಲಿ ಬರುವಂಥ ಸಾರ್ವಜನಿಕರಿಗೆ ಏನಾದರೂ ಪ್ರಥಮ ಚಿಕಿತ್ಸೆ ಅವಶ್ಯಕತೆ ಇದ್ದಲ್ಲಿ ಅದನ್ನು ಸಮೇತ ನೀಡುವ ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಂಡಿದ್ದೇವೆ. ಸಾರ್ವಜನಿಕರಲ್ಲಿ ವಿನಂತಿ ಏನಂತ ಹೇಳಿದರೆ, ಇಲ್ಲಿ ಬರುವಂತಹ ಏನು ಸಾರ್ವಜನಿಕರು ಪ್ರತಿಯೊಬ್ಬರು ಇಲ್ಲಿ ಇರುವಂತಹ ಅವರಿಗೆ ಅವಶ್ಯಕತೆ ಇರುವಂಥ ಮಾಹಿತಿಯನ್ನು ಆರೋಗ್ಯ ಇಲಾಖೆಯಲ್ಲಿ ನೀಡ್ತಿರುವಂಥ ಕಾರ್ಯಕ್ರಮದ ಬಗ್ಗೆ ತಿಳ್ಕೊಂಡು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ಧನ್ಯವಾದಗಳು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಶನಿವಾಸಂತಿಯ ಸುಪ್ರಜಾ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆಯನ್ನು ಆಚರಿಸಿದರು. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಶನಿವಾಸಂತಿಯ ಸುಪ್ರಜಾ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 69ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಶಾಲೆಯ ಪ್ರಾಂಶುಪಾಲರು ಹಾಗೂ 10ನೇ ತರಗತಿ ವಿದ್ಯಾರ್ಥಿಗಳು ದೀಪ ಬೆಳಗಿಸುವ ಮೂಲಕ ಹಾಗೂ ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ವಿದ್ಯಾರ್ಥಿಗಳು ಭಾಷಣ, ನಾಟಕ, ನೃತ್ಯ ಇನ್ನೂ ಮುಂತಾದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಪೋಷಕರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕ್ಯಾರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದಲ್ಲಿ ದುಂಡಶೆಟ್ಟಿ ಲಕ್ಷ್ಮಮ್ಮ ವಂಶಸ್ಥರಿಂದ ಧಾತ್ರಿ ಹವನ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಪ್ರಕೃತಿ ಮಾತೆಯನ್ನ ಪೂಜಿಸಿ ಪಂಚಭೂತಗಳನ್ನ ಆರಾಧಿಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸುವ ಧಾತ್ರಿ ಹವನ ವಿಶೇಷ ಪೂಜಾ ಕಾರ್ಯಕ್ರಮವು ಹೊಸಹೊಳಲು ಗ್ರಾಮದಲ್ಲಿ ದುಂಡಶೆಟ್ಟಿ ಲಕ್ಷ್ಮಮ್ಮ ವಂಶಸ್ಥರಿಂದ ಶ್ರದ್ಧಾಭಕ್ತಿಯಿಂದ ನಡೆಯಿತು. ನಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲಹಿ ದೊಡ್ಡವರನ್ನಾಗಿ ಮಾಡುವ ಭೂಮಿ ತಾಯಿ ಹಾಗೂ ಪ್ರಕೃತಿ ಮಾತೆಗೆ ವಿಶೇಷ ಭಕ್ತಿ ನಮನ ಸಲ್ಲಿಸಲು ಧಾತ್ರಿ ಹವನವನ್ನ ವಿಶೇಷವಾಗಿ ಆಚರಿಸಲಾಗುತ್ತಿದೆ ಎಂದು ವೇದ ಬ್ರಹ್ಮ ಸಂಸ್ಕೃತಿ ಸಂಘಟಕ ಗೋಪಾಲಕೃಷ್ಣ ಅವಧಾನಿಗಳು ತಿಳಿಸಿದರು. ಹೊಸಹೊಳಲು ಗ್ರಾಮದ ದುಂಡಶೆಟ್ಟಿ ಲಕ್ಷ್ಮಮ್ಮ ವಂಶಸ್ಥರು SLN ಸಮುದಾಯ ಭವನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಆಯೋಜಿಸಿದ್ದ ಧಾತ್ರಿ ಹವನ ವಿಶೇಷ ಪೂಜಾ ಕಾರ್ಯಕ್ರಮದ ನೇತೃತ್ವ ವಹಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಶಾಸಕರಾದ HT ಮಂಜು, ಮಾಜಿ ಶಾಸಕರಾದ KB ಚಂದ್ರಶೇಖರ್, B ಪ್ರಕಾಶ್, ತಹಶೀಲ್ದಾರ್ ಲೆಫ್ಟಿನೆಂಟ್ ಕರ್ನಲ್ ಅಶೋಕ್, ಪುರಸಭೆ ಅಧ್ಯಕ್ಷರಾದ ಪಂಕಜ, ಸದಸ್ಯರಾದ HN ಪ್ರವೀಣ್, HD ಅಶೋಕ್, HR ಲೋಕೇಶ್, ಮಹೇಶ್, ಪ್ರೇಮ್ ಕುಮಾರ್, ಮುಖಂಡರಾದ ರೈಸ್ ಮಿಲ್ ಗುಂಡಣ್ಣ, ರಂಗನಾಥ್, ನಂದಕುಮಾರ್, ಹರೀಶ್ ಕುಮಾರ್, ಸುಕನ್ಯಾ ರಂಗನಾಥ್, ಮಂಜುಳಾ, ಪೊಲೀಸ್ ಇನ್ಸ್ಪೆಕ್ಟರ್ ಸುಮಾರಾಣಿ, DCC ಬ್ಯಾಂಕ್ ಉಪಾಧ್ಯಕ್ಷರಾದ ಅಶೋಕ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ವಿಜಯಲಕ್ಷ್ಮಿ, ರಾಜಶೇಖರ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ದುಂಡಶೆಟ್ಟಿ ಲಕ್ಷ್ಮಮ್ಮ ವಂಶಸ್ಥರು ಭಾಗವಹಿಸಿದರು. ಶೆಟ್ಟಿ ಲಕ್ಷ್ಮಮ್ಮ ವಂಶಸ್ಥರ ವತಿಯಿಂದ ಧಾತ್ರಿ ಹವನವನ್ನು ನಡೆಸ್ತಾ ಇದ್ದೀವಿ. ಇದು ನಮ್ಮ ಪೂರ್ವಜರು ಬಹಳ ಹಿಂದಿನಿಂದಲೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮೊದಲೆಲ್ಲ ಸಾವಿರಾರು ಜನಕ್ಕೆ ಅನ್ನ ಸಂತರ್ಪಣೆ, ಪೂಜಾ ಕಾರ್ಯಕ್ರಮ ಇವೆಲ್ಲ ಕೂಡ ನಡೀತಿತ್ತು. ನಮ್ಮ ಈ ತಲೆಮಾರಿನಲ್ಲಿ ನಾವು ನಮ್ಮ ವಂಶದ ವತಿಯಿಂದ ಈ ಕಾರ್ಯಕ್ರಮವನ್ನು ಕಳೆದ ಮಧ್ಯ ನಿಂತೋಗಿತ್ತು. ಕಳೆದ 15 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಊರಿನ ಮತ್ತು ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೂ ಕೂಡ ಇವತ್ತಿನ ದಿನ ಪ್ರಸಾದದ ವ್ಯವಸ್ಥೆ ಇರ್ತದೆ. ಪ್ರತಿ ವರ್ಷವೂ ಕೂಡ ನಾವು ಧಾತ್ರಿ ಹೋಮವನ್ನು ದೇಶದ ಒಳಿತಿಗಾಗಿ, ಲೋಕ ಕಲ್ಯಾಣಕ್ಕಾಗಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಕೃಷ್ಣರಾಜಪೇಟೆ ತಾಲೂಕು ಹೊಸಹೊಳಲು ಗ್ರಾಮದಲ್ಲಿ ನಮ್ಮ ಮುತ್ತಾತನವರು ನಡೆಸ್ಕೊಂಡು ಬರ್ತಿದ್ದಂತಹ ಧಾತ್ರಿ ಹವನವನ್ನು ಈ ದಿನ ನಾವು ನೆರವೇರಿಸ್ಕೊಂಡು ಬರ್ತಾಯಿದ್ದೀವಿ. ಇದು ಆಗಲೇ 4-5ನೇ ತಲೆಮಾರಿನಲ್ಲಿ ಆ ಹಿಂದೆನೇ ಶುರು ಮಾಡಿರೋಂಥ ಧಾತ್ರಿ ಹವನ. ಇದು ಲೋಕ ಕಲ್ಯಾಣಾರ್ಥವಾಗಿ ನಮ್ಮ ಮುತ್ತಾತನವರು ಪ್ರಾರಂಭ ಮಾಡಿದರು. ಅದನ್ನು ಹಾಗೆ ತಲತಲಾಂತರದಿಂದ ನಡೆಸ್ಕೊಂಡು ಈಗ 5ನೇ ತಲೆಮಾರಿನಲ್ಲಿ ನಡೆಸ್ಕೊಂಡು ಅದನ್ನು ಬರ್ತಾಯಿದ್ದೇವೆ.
ಈ ಧಾತ್ರಿ ಹವನ ಹೋಮ ಎಲ್ಲ ಲೋಕ ಕಲ್ಯಾಣಾರ್ಥವಾಗಿ ನಡೆಸ್ಕೊಂಡು ಬರ್ತಾ ಇರುವಂಥದ್ದು. ಈ ದಿನ ಭಗವಂತನ ನಾಮಸ್ಮರಣೆ, ಹೋಮ ಹವನಾದಿಗಳು ಎಲ್ಲವನ್ನು ನಡೆಸಿ ಅನ್ನ ಸಂತರ್ಪಣೆಯನ್ನು ಬ್ರಾಹ್ಮಣರಿಗೆ, ನಂತರ ಇಡೀ ಊರಿನ ಜನತೆಗೆ ಹಾಗೂ ಬಂಧು ಬಾಂಧವರಿಗೆ, ನಮ್ಮ ಸುತ್ತಮುತ್ತಲ ಇರುವಂಥ ಹಳ್ಳಿಯ ಬ್ರಾಹ್ಮಣೋತ್ತಮರು, ಸ್ನೇಹಿತರು ಎಲ್ಲರನ್ನೂ ಕರೆದು ಈ ಸಮಾರಂಭವನ್ನು ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸುಖಿನೋ ಭವಂತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರದ ಗುಂಡೂರಾವ್ ಬಡಾವಣೆಯ ಗಣಪತಿ ಜಾತ್ರೋತ್ಸವದ ಮಳಿಗೆಗಳಲ್ಲಿ ಕೊಡಗು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಆರೋಗ್ಯ ಮಾಹಿತಿ ವಸ್ತು ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದಲ್ಲಿ ದುಡ್ಡಶೆಟ್ಟಿ ಲಕ್ಷ್ಮಮ್ಮ ಉಂಟಸ್ಥರಿಂದ ರಾತ್ರಿ ಹವನ ವಿಶೇಷ ಪೂಜೆ ನಡೆಯಿತು. ಕುಶಾಲನಗರ ಪಟ್ಟಣದ ಅನುಗ್ರಹ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರೋಟರಾಕ್ಟ್ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.